ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಆಗ್ತಾ ಇದ್ದಂತೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವೀಣಾ ಕಾಶ್ಯಪ್ಪನವರು ಈಗ ಸಿಡಿಮಿಡಿಗೊಂಡಿದ್ದಾರೆ. ಬೆಂಬಲಿಗರ ಸಭೆಯನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ವೀಣಾ ಕಾಶ್ಯಪ್ಪನವರು ಕೊನೆ ಹಂತದವರೆಗೂ ಅನೇಕ ಪ್ರಯತ್ನಗಳನ್ನ ಮಾಡಿದ್ರು ಟಿಕೆಟ್ ಪಡೆದುಕೊಳ್ಳುವುದಕ್ಕೆ. ಆದರೆ ಸಂಯುಕ್ತ ಪಾಟೀಲ್ಗೆ ಮಣೆ ಹಾಕಲಾಯಿತು. ಸಚಿವ ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತ ಪಾಟೀಲ್ ಈಗ ಲೋಕಸಭಾ ಅಖಾಡದಲ್ಲಿದ್ದಾರೆ. ವೀಣಾ ಕಾಶ್ಯಪ್ಪನವರು ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ವೀಣಾ ಕಾಶ್ಯಪ್ಪನವರ ಬೆಂಬಲಿಗರ ಸಭೆಯನ್ನ ಮಾಡ್ತಾರೆ. ಬಾಗಲಕೋಟೆ ಟಿಕೆಟ್ ರೇಸ್ನಲ್ಲಿದ್ದ ಹಲವರು, ಅಜಯ್ ಕುಮಾರ್ ಸರ್ನಾಯಕ್ ಆಗಿರಬಹುದು, ವೀಣಾ ಕಾಶ್ಯಪ್ಪನವರಾಗಿರಬಹುದು, ರಕ್ಷಿತಾ ಈಟಿ, ಇವರೆಲ್ಲರಿಗೂ ನಿರಾಸೆಯಾಗಿದೆ. ಸೊ ಮುಂದಿನ ನಡೆ ಏನು ಅಂತಂದ್ರೆ ಇವತ್ತು ಸಭೆ ನಡೆಸಿ ಮುಂದಿನ ನಿರ್ಧಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಟಿಕೆಟ್ ಅನೌನ್ಸ್ ಆದ ಮೇಲೆ ಕಾಂಗ್ರೆಸ್ನಲ್ಲಿ ಕೆಲವು ಕಡೆ ಅಸಮಾಧಾನದ ಬೇಗುದು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ವೀಣಾ ಕಾಶ್ಯಪ್ಪನವರ್ ಅನೇಕ ವಿಚಾರಗಳನ್ನ ಇಟ್ಕೊಂಡು ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಟಿಕೆಟ್ ಕೈ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರು. ಇವತ್ತು ಇವರ ಸಭೆ ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ, ಏನೆಲ್ಲ ಆಗ್ಬಹುದು? ಟಿಕೆಟ್ 24 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಅಂದ್ರೆ ನಿನ್ನೆ 17 ಲೋಕಸಭಾ ಕ್ಷೇತ್ರಗಳಿಗೆ ಎಣ್ಣೆ ಪಟ್ಟಿ ಪ್ರಕಟ ಆದ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂತದ್ದು. ಯಾಕಂದ್ರೆ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ಪನವರ ಅಸಮಾಧಾನ ಜೊತೆಗೆ ಅಲ್ಲಿ ಬಹಳ ಪ್ರಮುಖವಾದಂತ ಕಾಂಗ್ರೆಸ್ಗೆ ಆತಂಕ ಇರುವಂತದ್ದು ಪಂಚಮಸಾಲಿ ಸಮುದಾಯದ ಮತಗಳ ಬ್ಯಾಂಕ್ ಸಂಬಂಧಪಟ್ಟಿದೆ. ಯಾಕೆ ಅಂತಂದ್ರೆ ಬಹಿರಂಗವಾಗಿ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿ ಜಯಮುಕ್ತೇನ್ ಸ್ವಾಮೀಜಿ ಬಹಿರಂಗವಾಗಿ ಏನು ಟಿಕೆಟ್ಗೆ ಆಗ್ರಹ ವ್ಯಕ್ತಪಡಿಸಿದ್ರು ವೀಣಾ ಕಾಶ್ಯಪ್ಪನವರಿಗೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಪಂಚಮಸಾಲಿ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಹೊಡೆತ ಬೀಳಲಿದೆ ಅಂತ ಈ ಆತಂಕ ಈಗ ಕಾಂಗ್ರೆಸ್ಗೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು. ಈಗ ಅವರ ಪತಿ ವಿಜಯನ್ ಕಾಶ್ಯಪ್ಪನವರು ಕೂಡ ಶಾಸಕರಾಗಿರುವಂತ ಹಿನ್ನೆಲೆ ಅವರು ಬಹಿರಂಗ ಹೇಳಿದ್ರು ಯಾರು ಸಂಯುಕ್ತ ಪಾಟೀಲ್ ಅಂದ್ರೆ ಯಾರು ಕ್ಷೇತ್ರ ಗೊತ್ತಿಲ್ಲ ಅಂತ. ಇದು ಒಳ ಹೊಡೆತಲ್ಲ, ಬಹಿರಂಗವಾಗಿ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಇರುವಂತದ್ದು. ಇಂದು ಸಭೆ ನಡೆಸಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡುವಂಥದ್ದು. ಕೇವಲ ಬಾಗಲಕೋಟೆ ಅಂತಲ್ಲ, ಉಳಿದ ಕಡೆ ಕೂಡ ಒಂದಷ್ಟು ಅಸಮಾಧಾನಗಳು ಶುರುವಾಗಿರುವಂತದ್ದು. ಇದನ್ನ ಹೇಗೆ ಕಾಂಗ್ರೆಸ್ ಸರಿಪಡಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗೆ ಜಯಮುಕ್ತೇನ್ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿರುವುದು ಕೇವಲ ಬಾಗಲಕೋಟೆಗೆ ಅಂತಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳು ಕೂಡ ಇದರ ಒಂದು ಪ್ರಭಾವ ಕಾಂಗ್ರೆಸ್ಗೆ ತಟ್ಟಬಹುದು, ಅಂದ್ರೆ ಅದರ ಬಿಸಿ ತಟ್ಟಬಹುದು. ಇದು ಕಾಂಗ್ರೆಸ್ಗೆ ಆತಂಕ ಆಗಿರುವಂತದ್ದು. ಜೊತೆಗೆ ಇನ್ನ ಉಳಿದ 4 ಲೋಕಸಭಾ ಕ್ಷೇತ್ರಗಳು ಪೆಂಡಿಂಗ್ ಇಟ್ಟಿರುವುದು ಕೂಡ ಅಲ್ಲಿಯೂ ಕೂಡ ಯಾವುದೂ ಕೂಡ ಸಮಸ್ಯೆ ಇನ್ನೂ ಕೂಡ ಕಗ್ಗಂಟಾಗಿರುತ್ತದೆ, ಇನ್ನೂ ಕೂಡ ಬಗೆಹರಿದಿಲ್ಲ. ಒಟ್ಟಾರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅನೌನ್ಸ್ ಆದ ನಂತರ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿರುವಂತದ್ದು, ಅಸಮಾಧಾನಗಳು ಹೊಗೆ ಆಡ್ತಾ ಇರುವಂತದ್ದು. ಅದು ಮುಂದಿನ ಅಂದ್ರೆ ಈ ಲೋಕಸಭಾ ಚುನಾವಣೆಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಥವಾ ಅದನ್ನು ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಪಾದ್. ಓಕೆ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.